बेळगाव तालुक्यातील करळे गावामध्ये वन विभागाने शेतकऱ्यांची जमीन बळकावण्याचा डाव आखल्याचा आरोप करत शुक्रवारी येथील ग्रामस्थांनी आंदोलन करून जिल्हाधिकाऱ्यांना निवेदन दिले। वनसंवर्धन करणारे शेतकरीच आहेत। प्रभावित वनक्षेत्र म्हणून शेतकऱ्यांची जमीन विकत घेण्याच्या वेळी शेतकऱ्यांना समजावून घेऊनच ती घ्यावी, मात्र शेतकऱ्यांना नोटीस देऊन आमची जमीन बळकावण्याचा प्रयत्न सुरू असल्याची तक्रार करण्यात आली। ಈಗ ಏನಾಗಿದೆ ಅಂತಂದ್ರೆ ಇವತ್ತು ನಾವು ಮಾನ್ಯ ಡಿಸಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿವಿ। ಯಾಕಂದ್ರೆ ಕರ್ಲೆ ಗ್ರಾಮ ಇದು ಬೆಳಗಾವಿ ಗ್ರಾಮೀಣ ತಾಲೂಕಿನಲ್ಲಿ ಕರ್ಲೆ ಗ್ರಾಮದಲ್ಲಿ ಏನಾಗಿದೆ ಅಂತಂದ್ರೆ ಅರಣ್ಯ ಇಲಾಖೆಯವರು ಒಂದು ಪರಿಭಾವಿತ ಅರಣ್ಯ ಪ್ರದೇಶ ಮಾಡೋ ಸಲುವಾಗಿ ಇಲ್ಲಿ ಹೆಚ್ಚು ಕಡಿಮೆ 13 ಸರ್ವೆ ನಂಬರ್ನೊಳಗಡೆ 50ಕ್ಕಿಂತ ಹೆಚ್ಚು ಎಕರೆ ಜಮೀನುಗಳನ್ನ ರೈತರ ಜಮೀನನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆ ಸರ್ಕಾರ। ನಾನು ಹೇಳೋದು ಇಷ್ಟೇ, ನೀವು ಇದು ಮಾಲ್ಕಿ ಜಮೀನು ಇರೋದು, ರೈತರ ಜಮೀನು ಇರೋದು, ಅವ್ರು ಬದುಕು ನಡೀತಾ ಇರುವಂತ ಸಂದರ್ಭ ರೈತ ಬಿ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಯೋಜನೆಗಳು, ನಾವು ಅಭಿವೃದ್ಧಿ ವಿರೋಧಿ ಅಲ್ವೇ ಅಲ್ಲ, ಮತ್ತೆ ಅರಣ್ಯ ಏನಾದ್ರೂ ಕಾಪಾಡೋರು ಅಂತಂದ್ರೆ ರೈತ, ಮತ್ತೆ ಯಾವ ಅರಣ್ಯ ಇಲಾಖೆ ಅಲ್ವೇ ಅಲ್ಲ, ಆಯ್ತಾ। ಇಲ್ಲಿ ಪರಿಭಾವಿತ ಅರಣ್ಯ ಪ್ರದೇಶ ಅಂತ ಹೇಳಿ ನೀವು ನಮ್ಮ ರೈತರ ಜಮೀನನ್ನ ತೆಗೆದುಕೊಳ್ಳಕ್ ಹೊಂಟಿದ್ರಿ। ನಾನು ಕೇಳೋದು ಇಷ್ಟೇ, ಸರ್ಕಾರದ ಯಾವುದೇ ಯೋಜನೆಗಳಿಗಾದ್ರೆ ರೈತರಿಂದ ಅಥವಾ ಮಾಲ್ಕಿ ಜಮೀನನ್ನ ತೆಗೆದುಕೊಳ್ಬೇಕಾಯ್ತಂದ್ರೆ ಮೊದಲನೆಯ ಕೆಲಸ ಅಂತಂದ್ರೆ ಅವ್ರ ಅಭಿಮತವನ್ನು ಕೇಳಬೇಕು। ಅಪ್ಪ ಹೇಗಿದೆ, ತಕೊಳ್ಬೇಕೋ ಬೇಡ, ಏನಿದೆ, ಇದು ಯೋಜನೆ ಇದೆ, ಇದು ಲಾಭ ಇದೆ, ನಿಮ್ಮ ಪರಿಸ್ಥಿತಿ ಏನು, ಪರಿಹಾರದ ಮುಂದಿನ ವ್ಯವಸ್ಥೆ, ಇದನ್ನು ಬಿಟ್ಟುಕೊಂಡು ನೋಟಿಸ್ ಕೊಟ್ಟುಕೊಂಡು ಅಂಜಿಸಿ ರೈತನನ್ನ ಅಂಜಿಸಿ ಅವ್ರಿಗೆ ನಾವು ಇದು ತಗೋತೇವೆ, ಇಲ್ಲಾಂದ್ರೆ ಪೊಲೀಸು ಅವ್ರಿವ್ರು ಹಾಕಿ ಅದನ್ನ ನಿಮ್ ಕಬ್ಜಾ ಮಾಡ್ತೇವೆ ಅನ್ನುವಂಥದ್ದು ಏನು ದುಷ್ಟತನ ಬಂದೋಗೈತೆ ಅಂತ ನಮಗೆ ಅನ್ಸೋಲ್ಲ। ಸರ್ಕಾರ ಇಂಥ ದುರ್ನಡತೆಯನ್ನ ಸುಧಾರಣೆ ಮಾಡ್ಕೋಬೇಕು। ಅಧಿಕಾರಿಗಳು ಅಷ್ಟೇ ತಮ್ಮ ನಡತೆಯಲ್ಲಿ ಏನಿದೆಯಲ್ಲ, ಅಭಿವೃದ್ಧಿ ವಿರೋಧಿ ರೈತ ಅಲ್ವೇ ಅಲ್ಲ, ಅಭಿವೃದ್ಧಿ ಕೆಲಸಕ್ಕೆ ನಾವು ಪೂರಕವಾಗಿ ಸಾಥ್ ಕೊಡ್ತೇವೆ। ದಯಮಾಡಿ ಅಧಿಕಾರಿಗಳಾಗ್ಲಿ ಯಾವುದೇ ವ್ಯವಸ್ಥೆ ಆಗಲಿ ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಈ ವ್ಯವಸ್ಥೆ ಒಳಗಡೆ ತೊಂದರೆ ಕೊಡು ಕೆಲಸ ಆಗಬಾರ್ದು ಅನ್ನುವಂಥದ್ದನ್ನ ನಾನು ಹೇಳ್ತಿದ್ದೇನೆ। ಅದೇ ರೀತಿಯಾಗಿ ಈಗ ನಾವು ರಾಮದುರ್ಗದ ಸಾಲಾಪುರದಲ್ಲೂ ನ್ಯಾಷನಲ್ ಹೈವೇ ನಡೀತಾ ಇದೆ, ಓಕೆ, ಬೇಡ ಅನ್ನೋದಿಲ್ಲ, ಆದ್ರೆ ಅಲ್ಲಿ ಗಾಯರಾಣಿ ಜಮೀನನ್ನ ಅಲ್ಲಿ ಮಣ್ಣನ್ನು ಎತ್ತು ಹಾಕುವಂಥದ್ದು, ಅಲ್ಲಿ ಊರ್ನ ನಮ್ಮ ದನಕರುಗಳಿಗೆ ಬೇಕಾಗುವಂತ ಮೇವುಗಳು, ಮೇವಿನ ಬಣವೆ ಮಾಡುವಂಥದ್ದು ವ್ಯವಸ್ಥೆ ಅಲ್ಲಿದೆ। ಅದನ್ನೇ ಅರ್ಧ ಕಿಲೋಮೀಟರ್ ಮುಂದೆ ಹೋಗ್ಬಿಟ್ರೆ ಅಂಥದ್ದು 4 ಪಂಚಾಯತ್ ವ್ಯವಸ್ಥೆ ಇದೆ। ಅದನ್ನು ಬಿಟ್ಟು ಊರಿನ ಮಗ್ಲಿಗೆ ಇರುವಂತದ್ದನ್ನ ನಾವು ಕಿತ್ತಾಕ್ತೇವೆ। ನಾನು ಹೇಳೋದು ಒಟ್ಟಾರೆ ಇಷ್ಟ ಹೇಳೋದು, ಅಧಿಕಾರಿಗಳಿಗಾಗ್ಲಿ ಈ ನಿಯೋಜನೆ ಮಾಡುವಂತ ವ್ಯವಸ್ಥೆಗಾಗ್ಲಿ ದುರ್ನಡತೆ ಮಾಡಬೇಡ್ರಿ, ಮತ್ತು ಗುಂಡಾಗಿರಿ ಏನು ಸರ್ಕಾರಿ ನಿಯೋಜಿತ ಗುಂಡಾಗಿರಿ ಮಾಡಬೇಡ್ರಿ। ಕಾನೂನಿಗೆ ಗೌರವಿಸಿ, ಅಲ್ಲಿರುವಂತ ಜನತೆಗೆ, ರೈತರಿಗೆ ಗೌರವಿಸಿ ಅಭಿವೃದ್ಧಿಗೆ ನಾವು ನಿಮ್ ಜೊತೆ ನಿಲ್ತೇವೆ। ಇಲ್ಲ ಅಂತಂದ್ರೆ ಅನಿವಾರ್ಯವಾಗಿ ಹೋರಾಟ, ಅನಿವಾರ್ಯವಾಗಿ ಅಶಾಂತಿ ಮಾಡೋರು ಯಾರು? ನೀವೇ ನಿಮ್ಮ ವರ್ತನೆಯಿಂದ ದಯಮಾಡಿ ಅದನ್ನು ನಿಲ್ಲಿಸಬೇಕು ಅಂತೇಳಿ ನಾನು ಕರ್ನಾಟಕ ರಾಜ್ಯ ರೈತ संघದಿಂದ विनंती ಮಾಡ್ಕೊತೇನೆ। धन्यवाद। गायरान जमीन दुसरीकडे हलवण्याचे काम सुरू आहे। करळे गावच्या शेतकऱ्यांवर अन्याय करणं योग्य नाही। शेतकऱ्यांची जमीन वन विभागाला देण्यास आम्ही विरोध करतो असे निवेदनात नमूद करण्यात आले। संकल्प शिंदे, KMM मराठी, बेळगाव।